ಈ ನೋಡ್ರಿ ಈ ಗಲೀಜನ್ನ ನೀವು ಅಲ್ಲಲ್ಲ ನೀನು ಗಲೀಜಲ್ಲ ಅಂತ ಹೇಳ್ತಿದ್ಯಾ. ಈ ಥರ ಮಾಡಿ ಯಾವ ಥರ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಬೋದು. ಇವರು ಸಮೇತ ಏನು ವೀಕ್ಷಕರೇ, ನಾವಿವತ್ತು ಮಧುಗಿರಿಯಲ್ಲಿ ಬಿಸಿ ಬೇಸಿಗೆಯಲ್ಲಿ ಬೇಕಾದಂತಹ ಬಾದಾಮಿ ಹಾಲು ಈ ಶೇಕು ಆ ಶೇಕು ಅಂತ ಕುಡಿತೀವಲ್ಲ, ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಬನ್ನಿ ಹೋಗೋಣ. ತೋರ್ಸಪ್ಪ ನೋಡಿ, ಇಲ್ಲೇ ಬಾತ್ರೂಮು, ಇಲ್ಲೇ ಐಸ್ ಕ್ರೀಮ್ ರೆಡಿ ಆಗೋದು, ತಿಕಾ ತೊಳ್ಕೊಂಡು ಸೀದಾ ಅಲ್ಲಿಗೆ ಹೋಗೋದು, ಈ ರೀತಿ ಎಲ್ಲ ಇದೆ. ಯಾರು ಸಮೇತನೂ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರಿಗಳು ಬರ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು 10 ವರ್ಷದಿಂದ ಜ್ಯೂಸ್ ಕುಡಿಸ್ತಾವೆ ಮಧುಗಿರಿ ಜನಕ್ಕೆ, ಮಧುಗಿರಿ ತಾಲೂಕಿನ ಜನತೆಗೆ. ದಯವಿಟ್ಟು ವಿಷ ಕುಡಿತಾ ಇದ್ದೀರಾ, ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದೀರಾ. ಆ ಪಾಸಿಲೈನ್ಸ್ ಮನೆ ಹಾಳಾಗೋಯ್ತು. ಏನು ತೊಳೆದ ಬರಪ್ಪ, ಇಲ್ಲಿ ಎಲ್ಲಿ ಹೆಂಗೆ ತೊಳೆದೆ ಬಾಯಿ ತೋರಿಸು. ಯಾವ ಸೋಪ್ ಹಾಕಿ ತೊಳೆದೆ? ಬಟ್ಟೆ ಸೋಪ್ ಹಾಕಿ ತೊಳೆದಿರೋದಣ್ಣ. ಯಾವುದಪ್ಪ ಬಟ್ಟೆ ಸೋಪ್ ಹಾಕಿ ತೊಳೆದಿರೋದು? ಇದು ಅದು ಇದ್ರಾಗ ಇದ್ದೇ ಇರ್ತೈತೆ ಡಿಜಲ್ಲ. ಯಾವ್ದನ್ನ ಗಿಮ್ಮು ಹಾಕೊಂಡು ತೊಳಿಬೇಕು. ಬಟ್ಟೆ ಸೋಪು ಯಾರನ್ನ ಮನೆಗೆ ಪಾತ್ರೆ ಉಜ್ಜುತ್ತಾ ಇದ್ದೀರೇನಪ್ಪ? ಯಾರನ್ನ ಪಾತ್ರೆ ಉಜ್ಜುತ್ತಾ ಇದ್ದೀರಾ? ಇಲ್ಲ ನೋಡಿ, ಇದು ತೆಗ್ದು ಹಿಂಗೆ ತೊಗೊಂಡೋಗೋದು ಅಷ್ಟೇ, ಬಾಕಿ ಇರೋದು ತೊಗೊಂಡೋಗ್ತಾ ಇದ್ದಾನೆ ಅಷ್ಟೇ. ಇದ್ರಾಗೆ ಹಾಕೊಡ್ತಾನೆ. ಎಷ್ಟು ಕುಡಿತಾ ಇದ್ದೀರೋ, ನೀರು ಎಷ್ಟು ಕ್ವಾಲಿಟಿ ಇದೆಯೋ ಗೊತ್ತಿಲ್ಲ. ನಿಜವಾಗ್ಲೂ TDS ಏನಿದೆಯೋ ಗೊತ್ತಿಲ್ಲ. ಒಟ್ಟಿನಾಗೆ ಆ ಬಾವಿ ನೀರು ಸೇರ್ತಾರೆ, ಇದಕ್ಕೆ ಹಾಕ್ತಾರೆ ಅಷ್ಟೇ ಇರೋದು. ಪಾಸಿಲೇಷನ್ಸ್ ನಂತಾಗೋಯ್ತೆ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾನೆ ಅವರೇ. ಒಟ್ಟಿನಾಗಿ ಇಲ್ಲೆಲ್ಲ ಚಿತ್ರೀಕರಣ ನೋಡಿ, ಒಂದ್ಸರಿ ನೋಡಿ ಸ್ತಬ್ಧವಾಗಿ ಎಲ್ಲ ರೀತಿಯಿಂದ ಯಾವ ರೀತಿ ಇದೆ ಅಂತಂದರೆ ಕಳಪೆ. ಮೇಯ್ನಾಗಿ ಬೆಸ್ಕಾಂ ಅಧಿಕಾರಿಗಳು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ವೈಯಕ್ತಿಕವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ, ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಗೃಹ ಜ್ಯೋತಿ ಇದೆ, ಅದು ಬೇಕು ಅಂತಂದರೆ ಏನೋ ಒಂದು ಆಗುತ್ತೆ, ಕರೆಂಟ್ ಬಿಲ್ ಕಮ್ಮಿ ಬರ್ತದೆ. ಮತ್ತು ಇಲ್ಲಿ ಕೊಟ್ಟಿರೋ ಬಾಡಿಗೆ ಯಾರೋ ಕೊಟ್ಟವನಲ್ಲ, ಬಾಡಿಗೆ ಕೊಟ್ಟಿರೋ ಅಷ್ಟೇ, ಇದ್ರ ಮೇಲೆ ಮಾನದಂಡಗಳ ಮೇಲೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಒಟ್ಟಿನಾಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋರೆಲ್ಲ ಬಂದ್ಬಿಟ್ಟು ಫ್ರೀಯಾಗಿ ಹೊರಗಡೆ ಬಂದ್ಬಿಟ್ಟು ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ರೀತಿಯಿಂದನೂ ನೋಡಿದ್ರು ಸಮೇತ ನೀಟ್ನೆಸ್ ಅಷ್ಟೇ, ಸ್ವಚ್ಛತೆ ಅಷ್ಟೇ ಮಾಡ್ತಾ ಇರೋದು ಇವರು. ನೋಡಿ ಸುತ್ತ ಒಂದ್ಸರಿ ನೋಡಿ, ಬಾವಿಯಲ್ಲಿ ನೀರು ಬನ್ನಿ ಹಗ್ಗ ಬಿಟ್ಟಿದ್ದಾರೆ. ಯಾವ ನೀರು ಎತ್ಕೊಂಡು ಯಾವ ನೀರು ತೊಳಿತಾ ಇದ್ರೋ ಕಾಣೆ ಗೊತ್ತಿಲ್ಲ. ಮತ್ತು ಈ ಕಡೆ ತಿರುವಿ, ಆ ಕಡೆ ತಿರುವಿ ನೋಡಿ, ಅಲ್ಲಿ ನೋಡಿ ಬಿದ್ದೋಗಿರೋ ಮನೆ. ಮತ್ತು ಈ ಕಡೆ ತಿರುವಿ ರೈಟ್ ಸೈಡ್ಗೆ ಹಂಗೆ ಬಟ್ಟೆಗಳು ಇರೋವೆಲ್ಲ ಯಾವ ರೀತಿ ಇದೆ ಅಂತಂದರೆ, ನಾನು ತೊಳೆದು ಏನೋ ಮಾಡಬೇಕು ಇವ್ರಿಗೆ. ಮತ್ತು ಫಾಸಿಲ್ ಲೈಸೆನ್ಸ್ ತೊಗೊಂಡಿದ್ದೀನಿ, ನಾನು ಬಿಸ್ನೆಸ್ ಮಾಡ್ಕೋಬೋದು ಅಷ್ಟೇ. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಲೋಕಲ್ ಲೈಸೆನ್ಸ್ ಆಗಲಿ ಯಾವುದೇ ರೀತಿ ಇಲ್ಲ. ಇವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಕಾಣೆ ಎಲ್ಲ ಬಂದ್ಬಿಟ್ಟು ಹಾಳಾಗೋಗಿದೆ. ನಮಗೂ ಸಮೇತ ಮಾಹಿತಿ ಬಂದಿದ್ದಕ್ಕೆ ನಾವು ಬಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ಈ ರೀತಿ ಇದೆ ಎಲ್ಲ ಬಂದ್ಬಿಟ್ಟು ಬಟ್ಟೆ ಸೊಪ್ಪಾಗಿ ತಿಕ್ತಾ ಇದ್ದೀವಿ, ಒಗಿತಾ ಇದ್ದೀವಿ. ಅದೇ ಬಟ್ಟೆಗೆ ಬಟ್ಟೆ ಒಗಿತಾರೆ, ಅದೇ ಬಟ್ಟೆಗೆ ನೋಡಿ ತೊಳಿತಾ ಇದ್ದಾರೆ. ಯಾವ ರೀತಿ ತೊಳಿತಾ ಇದ್ದಾರೆ ನೋಡಿ, ಯಾವ ರೀತಿ ತೊಳಿತಾ ಇದ್ದಾರೆ ಅಂತ ರಿಯಾಲಿಟಿ ಚೆಕ್ ಆಯಿತು. ಗ್ಯಾಸ್ ಇಲ್ದಿದ್ದ ಕಾರಣ ಸೌದೆಯಲ್ಲಿ ಮಾಡ್ಕೊತಾ ಇದ್ದಾರೆ ಅಷ್ಟೇ ಅವರು, ಇನ್ನೇನೂ ಇಲ್ಲ ಅಷ್ಟೇ. ಇಷ್ಟಿದೆ ಪಿಕ್ಚರು.